ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಶೇಂಗಾ ಸಾರು ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ನೋಡಿರಿ. ಈ ನಾವು ಹುರಿದುಕೊಂಡಂಥ ಶೇಂಗಾವನ್ನು ತಗೊಳ್ಳೋಣ. ನೋಡಿ, ಅದನ್ನು ನಾವು ಸಪ್ಪೆ ತೆಗಿಬೇಕು. ಅದನ್ನು ನಾವು ಮಿಕ್ಸಿಗೆ ಹಾಕೋಬೇಕು. ಪೂರ್ತಿ ಸಣ್ಣದಾಗಿ ಹಾಕಬೇಕು. ನೋಡಿ ಎಷ್ಟು ಸಣ್ಣದಾಗಿ ಹಾಕಿದ್ದೀನಿ. ಹಾಗೆ ನಾವು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮತ್ತೆ ಮಿಕ್ಸಿಗೆ ಹಾಕೋಬೇಕು. ಹಾಗೆ ನೋಡಿ, ಪೂರ್ತಿ ಸಣ್ಣದಾಗಿ ಆಗುತ್ತೆ. ಹಾಗೆ ನಮಗೆ ಬೇಕಾಗುವ ಸಾಮಗ್ರಿಗಳನ್ನು ನಾನು ಹೇಳ್ತೀನಿ ನೋಡಿ. ಕೊತ್ತಂಬರಿ ಸೊಪ್ಪು, ಅರ್ಧ ಟೊಮೆಟೊ ತಗೊಳ್ಳಿ, ಹುಂಚಿ ಹುಳಿ ನೆನೆಯಿರಿ, ಬೆಳ್ಳುಳ್ಳಿ ತಗೊಳ್ಳಿ, ಕರಿಬೇವು ತಗೊಳ್ಳಿ. ಸ್ವಲ್ಪ ನಾವು ಅಜ್ವಾನ ತಿಕ್ಕಿ ಹಾಕಬೇಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾವು ಒಗ್ಗರಣೆ ಕೊಡೋಣ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳಿ. ಅವು ಸ್ವಲ್ಪ ಚಟಪಟ ಅನ್ನೋ ತನಕ ವೇಟ್ ಮಾಡಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅವು ಸ್ವಲ್ಪ ಕೆಂಪಗಾಗೋ ಥರ ವೇಟ್ ಮಾಡಿ. ಹಾಗೆ ಕರಿಬೇವು ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಒಳಗೆ. ಅದು ಹಾಕ್ಕೊಂಡದ ನಂತರ ನಾವು ಟೊಮೆಟೊ ಹಾಕೋಬೇಕು. ಸ್ವಲ್ಪ ಟೊಮೆಟೊ ಅದರ ಕೆಂಪಗಾಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಪೂರ್ತಿ ಟೊಮೆಟೊ ಮೆತ್ತಗಾಗಬೇಕು. ಆ ಥರ ನೋಡಿ, ನಮಗೆ ಟೊಮೆಟೊ ಮೆತ್ತಗಾಗಿದೆ. ಹಾಗೆ ನಾವು ಹುಂಚಿ ಹುಳಿ ರಸವನ್ನು ಹಾಕ್ಕೊಳ್ಳೋಣ. ನೋಡಿ, ನಿಮಗೆ ಸ್ವಲ್ಪ ಜಾಸ್ತಿ ಹುಳಿ ಬೇಕಾಗಿದ್ದರೆ ನೀವು ಜಾಸ್ತಿ ಹಾಕ್ಕೋಬೇಕು. ನೋಡಿ, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಲ್ಲ, ಅದನ್ನೂ ಹುಳಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹುಂಚಿ ಹುಳಿ. ನೋಡಿ, ಸ್ವಲ್ಪ ಹುಂಚಿ ಹುಳಿಯನ್ನು ನಾವು ಸ್ವಲ್ಪ ಕುದಿಸ್ಬೇಕು. ನೋಡಿ, ಸ್ವಲ್ಪ ಕುದಿಸಿದ ನಂತರ ನಮಗೆ ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ. ನೋಡಿ, ನಾನು 2 ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಇದರಲ್ಲಿ ಸಾಂಬಾರು ಪೌಡ್ರ್ ಅದು ಏನೂ ಹಾಕ್ಕೊಂಡಿದ್ದಿಲ್ಲ, ಯಾಕಂದರೆ ಮನೆಯಲ್ಲಿ ಇರತಕ್ಕಂಥ ಸಾಮಗ್ರಿಗಳನ್ನಿಷ್ಟೇ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದನ್ನು ಸ್ವಲ್ಪ ಖಾರ ಅದು ಹಾಕ್ಕೊಂಡಿದ್ದ ನಂತರ ನಾವು ಚೆಂದಾಗಿ ಕುದಿಸ್ಬೇಕು. ಕುದಿಸಿದ ನಂತರ ನಾವು ಅದು ಶೇಂಗಾದ ಪುಡಿ ಏನು ಮಿಕ್ಸರಿಗೆ ಹಾಕ್ಕೊಂಡಿದ್ದೇವಲ್ಲ, ಅದನ್ನು ನಾವು ಹಾಕ್ಕೋಬೇಕು. ನೋಡಿ, ಅದನ್ನು ಹಾಕ್ಕೊಂಡು ನಾವು ಚೆಂದಾಗಿ ಚಮಚಲ್ಲಿ ಗರಗರ ತಿರುಗಬೇಕು. ನೋಡಿ, ತಿರುಗಿದ ನಂತರ ನಾವು ಇದು 2 ನಿಮಿಷ ನಾವು ಕುದಿಸ್ಬೇಕು. ಕುದಿಸಿದ ನಂತರ ಆವಾಗ ನಮಗೆ ಗಟ್ಟಿ ಪ್ರಮಾಣದಲ್ಲಿ ಬರುತ್ತೆ. ಕುದಿಸುವುದರಿಂದ ನಮಗೆ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನಾವು ಕೊತ್ತಂಬರಿಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚಮಚಲ್ಲಿ ಕಲಿಸ್ಕೊತ ಹೋಗೋಣ. ಮತ್ತು ನಾವು ಸ್ವಲ್ಪ ಅಜ್ವಾನ ನಾವು ಕೈಲೇ ತಿಕ್ಕಿ ಹಾಕ್ಕೋಬೇಕು. ಏಕೆಂದರೆ ಅಜ್ವಾನ ಹಾಕೋದ್ರಿಂದ ನಮಗೆ ಬಾಯಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ನಾವು ಎಷ್ಟು ಪ್ರಮಾಣ ನೀರು ಬೇಕು ಅಷ್ಟು ನೀವು ಹಾಕ್ಕೋಬೇಕು. ನೋಡಿ, ನಿಮಗೆ ಪೂರ್ತಿ ಗಟ್ಟಿಯಾಗಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ನೀರು ಹಾಕ್ಕೊಂಡಿದ್ದ ನಂತರ ನಾವು ಸ್ವಲ್ಪ ಕುದಿಸ್ಬೇಕು. 5 ನಿಮಿಷ ನಾವು ಕುದಿಸ್ಬೇಕು. ನಾವು ಎಷ್ಟು ಕುದಿಸ್ತೇವೋ ಅಷ್ಟು ನಮಗೆ ಟೇಸ್ಟಿಯಾಗಿ ಬರುತ್ತೆ. ಇದು ಚಪಾತಿಯಲ್ಲಿ ಅಥವಾ ಅನ್ನದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇದು ಖಂಡಿತ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಎಂಬುದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.